ನಮಸ್ಕಾರ ಬಸ್ಸು ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಸಾಗರ್ ಸ್ಟೋರೀಸ್ ಮಗ ಟಾಪ್ 5 ಕ್ರಿಕೆಟಿಂಗ್ ಅಪ್ಡೇಟ್ಸ್ಗೆ ಎಲ್ಲರಿಗೂ ಸ್ವಾಗತ ಮಗ. ಮೊದಲನೇ ಅಪ್ಡೇಟ್ಗೆ ಹೋಗ್ಬಿಡೋದಕ್ಕಿಂತ ಮುಂಚೆ ಚಾನಲ್ಗೆ ಸಬ್ಸ್ಕ್ರೈಬ್ ಹಾಕೊಂಡು ಬೆಲೈಕನ್ನ ಕ್ಲಿಕ್ ಮಾಡೋದು ಮಾತ್ರ ಮರಿಬೇಡಿ. ಮೊದಲನೇ ಅಪ್ಡೇಟ್, ರೋಹಿತ್ ಶರ್ಮಾ ಅವರು ಒಂಥರ ಮುಟ್ನೋಡ್ಕೊಂಡಂಗೆ ಕೊಟ್ಟಿದ್ದಾರೆ, ಖಡಕ್ ಸ್ಟೇಟ್ಮೆಂಟ್ನ ಕೊಟ್ಟಿದ್ದಾರೆ. ಲಾಸ್ಟ್ ಟೆಸ್ಟ್ ಮ್ಯಾಚಲ್ಲಿ ಏನು ಒಂದು ಪ್ರೆಸ್ ಕಾನ್ಫರೆನ್ಸಲ್ಲಿ ಸ್ಟೇಟ್ಮೆಂಟ್ನ ಕೊಟ್ಟಿದ್ರು ಬೆನ್ ಡಕೆಟ್ ಅವರು, ನಮ್ಮ ಇಂಡಿಯನ್ ಟೀಮ್ ಏನೂ ಇಲ್ಲ ಅನ್ನೋ ಥರ ಸ್ಟೇಟ್ಮೆಂಟ್ ಕೊಟ್ಟರು. ಗೆದ್ದಿದ್ರು ಕೂಡ ಇವ್ರು ದಬಾಕೊಂಡು ಸೋತಿದ್ರು ಕೂಡ ಮೂರನೇ ಟೆಸ್ಟ್ ಮ್ಯಾಚಲ್ಲಿ ಇಲ್ಲಾಗರು ನಮ್ದೇ ಹಂಗೆ ನಮ್ದು ಹಿಂಗೆ ಅಂತೆಲ್ಲ ಒಂದು ಬಿಲ್ಡಪ್ ಹಾಕೊಂಡಿದ್ರಲ್ಲ. ಅಂದರೆ ಯಶಸ್ವಿ ಜಯಸ್ವಾಲ್ ಅವರೆಲ್ಲ ಏನು ಪರ್ಫಾರ್ಮ್ ಮಾಡಿದ್ರು, ಅಗ್ರೆಸಿವ್ ರೋಲ್ ಏನು ಬ್ಯಾಟಿಂಗ್ ಆಡಿದ್ರೆ, ಇದೆಲ್ಲ ನಮ್ಮ ಬಾಲ್ ಅಪ್ರೋಚಿಂದ ನೋಡ್ಬಿಟ್ಟು ಕಲ್ತಿರೋ ಅಂಥದ್ದು ಅದು ಇದು ಅಂತ ಎಲ್ಲ ಒಂದು ಸ್ಟೇಟ್ಮೆಂಟ್ನ ಪಾಸ್ ಮಾಡಿದ್ರು. ಅದಕ್ಕೆ ರೋಹಿತ್ ಶರ್ಮಾ ಅವರು ಒಂದು ಸ್ಟೇಟ್ಮೆಂಟ್ನ ಕೊಟ್ಟಿದ್ದಾರೆ. ಅಂದರೆ ಇಂಗ್ಲೆಂಡ್ಗೆ ಕ್ರೆಡಿಟ್ ಅವರೇ ಹಾಕೊಂತ ಇದ್ರು. ಅವ್ರು ಗೆದ್ದಿರೋದು ನಮ್ಮ ಒಂದು ಅಪ್ರೋಚ್ನ ಅವ್ರು ಇಂಪ್ಲಿಮೆಂಟ್ ಮಾಡ್ಕೊಂಡು ಗೆದ್ದಿದ್ದಾರೆ, ಅದನ್ನ ಇಂಗ್ಲೆಂಡ್ ಕ್ರೆಡಿಟ್ ತಗೊಂತಿದ್ದೀನಿ ಅಂತ ಬೆನ್ ಡಕೆಟ್ ಹೇಳಿರ್ತಾರೆ. ರೋಹಿತ್ ಶರ್ಮಾ ಅವರು ಒಂದು ಸ್ಟೇಟ್ಮೆಂಟ್ನ ಕೊಟ್ಟಿದ್ದಾರೆ. ಈ ಮ್ಯಾಚ್ನ ಪ್ರೆಸ್ ಕಾನ್ಫರೆನ್ಸಲ್ಲಿ ಒಂಥರ ಮುಟ್ನೋಡ್ಕೋಬೇಕು ಗುರು, ನಾನು ಯಾರು ಏನು ಮಾತಾಡಿರಲಿಲ್ಲ ಇದ್ರ ಬಗ್ಗೆ ಅಂತ ಅನ್ಕೊಂಡಿದ್ದೆ. ಬಟ್ ಕ್ಯಾಪ್ಟನ್ನೇ ಕೊಟ್ಟಿರೋದ್ರಿಂದ ಬೆನ್ ಡಕೆಟರು ಮುಟ್ನೋಡ್ಕೊಂತ ಇರ್ತಾರೆ ಸ್ಟೇಟ್ಮೆಂಟ್ನ. ರಿಷಬ್ ಅಂತ ಒಬ್ಬ ಪ್ಲೇಯರು ಇದ್ರು ನಮ್ಮ ಟೀಮಲ್ಲಿ. ಆ ಪ್ಲೇಯರ್ ಹೆಸರು ಗೊತ್ತಿಲ್ವೋ ಬೆನ್ ಡಕೆಟ್ಗೆ ಅಂತ ನನಗೆ ಗೊತ್ತಿಲ್ಲ. ಆ ಪ್ಲೇಯರ್ ಆಟನ ಇವ್ರು ನೋಡಿದ್ರೋ ನೋಡಿಲ್ವ ನನಗೆ ಗೊತ್ತಿಲ್ಲ. ಅವರಿಂದನೇ ಈ ಒಂದು ಅಗ್ರೆಸಿವ್ ಅಪ್ರೋಚು ಈ ಒಂದು ಟೆಸ್ಟ್ ಕ್ರಿಕೆಟಲ್ಲಿ ಶುರುವಾಗಿದ್ದು. ಅದನ್ನು ಇವ್ರು ಇಂಪ್ಲಿಮೆಂಟ್ ಮಾಡ್ಕೊಂಡು ಅದಕ್ಕೊಂದು ಸ್ಲೋಗನ್ ಬೇರೆ, ಒಂದು ಟ್ಯಾಗ್ಲೈನ್ ಬೇರೆ ಕೊಟ್ಬಿಟ್ಟು ಬಾಲ್ ಅಂತ ಇವಾಗ ನಾವು ಯೂಸ್ ಮಾಡ್ತಾ ಇದೀವಿ ಅಂತೆಲ್ಲ ಹೇಳ್ತಾರೆ. ಇದಕ್ಕೆ ಯಾವ ಆ್ಯಂಗಲಿಂದ ಕೂತ್ಕೊಂಡು ನಗನ ಅನ್ನೋ ಥರ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಬೆನ್ ಡಕೆಟ್ ಪ್ರಾಬ್ಲಿ ಸ್ಟೇಟ್ಮೆಂಟ್ ಕೊಡ್ತಾರೆ ಇದಕ್ಕೆ ಅಂತ ಗೊತ್ತಿಲ್ಲ. ಅಪ್ಡೇಟ್ ಬಿಟ್ಟು ನವೀನ್ ಉಲಕ್ ಅವರು ಒಂದು ಪಾಡ್ಕಾಸ್ಟ್ ಅಲ್ಲಿ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಲಾಸ್ಟ್ ಇಯರ್ ಏನಾಯ್ತು ಒಂಥರ ಹಾವಳಿ ಮ್ಯಾಚ್ ಆಗೋಗ್ಬಿಟ್ಟಿತ್ತಲ್ಲ, LSG ವರ್ಸಸ್ RCB ಅಂತ ಅಂದ್ರೆ ಏನೋ ಒಂಥರ ಆ ಜನ್ಮ ವೈರಿಗಳು ಶತ್ರುಗಳ ಅನ್ನೋ ಥರ, ಯಾವ RCB ವರ್ಸಸ್ CSKನೂ ಇಲ್ಲ, ಅದ್ರ ಮುಂದೆ ಅನ್ನೋ ಥರ ನೋಡ್ತಾ ಇದ್ವಿ. ಇವಾಗಲೂ ಕೂಡ ನೋಡ್ತೀವಿಲ್ಲ ಅಂತಲ್ಲ. ಬಟ್ ಆದರೆ ಅದೊಂಥರ ಕರ್ಗೋಯ್ತು. ಇಂಡಿಯಾ ವರ್ಸಸ್ ಅಫ್ಘಾನಿಸ್ತಾನ್ ಮ್ಯಾಚಲ್ಲಿ ಒಂದು ಬಾಂಡ್ ಮತ್ತೆ ಶೇರ್ ಆಗಿ ಹೋಗ್ಬಿಡ್ತಲ್ಲ, ಫ್ರೆಂಡ್ಶಿಪ್ ಬಾಂಡ್ ಶೇರ್ ಆಗಿ ಹೋಗ್ಬಿಡ್ತಲ್ಲ. ಆದ್ರಿಂದ ಈ ಒಂದು ಹೇಟ್ ರೇಟ್ ಅನ್ನೋದು, ಒಂದು ಕ್ಲಾಶ್ ಅನ್ನೋದು ಅದೆಲ್ಲ ಏನು ಇಲ್ಲ ಇವಾಗ, ಆ ಥರ ಆಗೋಗ್ಬಿಡಿದೆ. ಬಟ್ ನವೀನ್ ಉಲಕ್ ಅವರು ರೀಸೆಂಟಾಗಿ ಒಂದು ಪಾಡ್ಕಾಸ್ಟ್ ಒಂದು ಸ್ಟೇಟ್ಮೆಂಟ್ ಕೊಡ್ತಾರೆ. ಇವ್ರಿಗೆ ಆ ಲಕ್ನೋವಲ್ಲಿ ಆಯ್ತಲ್ಲ, ಲಕ್ನೋವಲ್ಲಿ ವಿರಾಟ್ ಕೊಹ್ಲಿ ಅವರು ರೊಚ್ಚಿಗೆದ್ದಿದ್ದು, ಆಮೇಲೆ ಗಂಭೀರಣ್ಣ ರೊಚ್ಚಿಗೆದ್ದಿದ್ದು, ನವೀನ್ ಉಲಕ್ ರೊಚ್ಚಿಗೆದ್ದಿದ್ದು, ಇದೆಲ್ಲ ಏನಾಯಿತು, ಇದೆಲ್ಲ ಯಾವ ಮ್ಯಾಚಿಂದ ಬಂದಿದೆ ಅಂತಂದರೆ ಹೋಮ್ ಮ್ಯಾಚಲ್ಲಿ ಚಿನ್ನಸ್ವಾಮಿ ಸ್ಟೇಡಿಯಮಲ್ಲಿ ನಡೆದಂಥ ನಮ್ಮ RCBಯ ಹೋಮ್ ಮ್ಯಾಚಲ್ಲಿ ಆವೇಶ್ ಖಾನ್ ಹೆಲ್ಮೆಟ್ ಅಲ್ಲಿ ತಗೊಂಡು ನೆಲಕ್ಕೆ ಹೊಡೆದು ಅದೆಲ್ಲ ಮಾಡಿದಲ್ಲ, ಅಲ್ಲಿಂದ ಇದು ಶುರುವಾಯಿತು ಅಂತ ಒಂದು ಸ್ಟೇಟ್ಮೆಂಟ್ನ ಕೊಟ್ಟಿದ್ದಾರೆ. ಸೊ ಅಲ್ಲಿದ್ದು ಒಂದು ಏನು ಹೇಳ್ತೀರಾ ಅದಕ್ಕೆ, ರೋಷ ವೇಷ ಎಲ್ಲ ಏನಿತ್ತು ವಿರಾಟ್ ಕೊಹ್ಲಿಗೆ, ಅದನ್ನು ಇಲ್ಲಿ ತೊಗೊಂಬಂದು ಹಾಕಬೇಕು ಅಂತ ಅವರಿಗೆ ಇತ್ತು. ಅದನ್ನು ಅವ್ರು ಇಲ್ಲಿ ತೋರಿಸ್ಕೊಂಡ್ರು. ಅವರು ಮತ್ತೆ ಸಿರಾಜು ಇನಿಷಿಯೇಟ್ ಮಾಡಿದ್ರು. ನಾವು ಅದನ್ನು ಒಂದು ಸ್ವಲ್ಪ ಕ್ಯಾರಿ ಮಾಡ್ಕೊಂಡು ಹೋದ್ವಿ ಅಷ್ಟೇನೆ ಅಂತ ಹೇಳಿದ್ದಾರೆ. ಒಟ್ಟಲ್ಲಿ ಇದು ಇಂಟೆನ್ಷನಲ್ ಅಂತ ಹೇಳಿದರೆ, ಅದೇ ಆವೇಶ್ ಖಾನ್ ಮಾಡಿದಂಥದ್ಕೆ ಅವರೆಲ್ಲ ಗೌತಮ್ ಗಂಭೀರ್ ಎಲ್ಲ ಸೈಲೆಂಟ್ ಆಗಿರ್ರಿ ಅಂತ ಎಲ್ಲ ನಮ್ಮ ಚಿನ್ನಸ್ವಾಮಿ ಕ್ರೌಡ್ಗೆಲ್ಲ ಹೇಳಿದ್ರಲ್ಲ, ಅದನ್ನು ಅವರು ಅಲ್ಲಿ ತೋರಿಸಿದ್ದಾರೆ ಅಷ್ಟೇನೆ ಅಂತ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಬಟ್ ಇವಾಗೆಲ್ಲ ಪರ್ಫೆಕ್ಟ್ ಆಗಿದೆ, ಎಲ್ಲ ಮುಗಿಸೋಣ ಅಂತ ವಿರಾಟ್ ಕೊಹ್ಲಿ ಹೇಳಿದ್ರು. ನಾವು ಕೂಡ ಎಲ್ಲ ಮುಗಿಸಿದೀವಿ, ಇವಾಗ ಚೆನ್ನಾಗೇ ಇದ್ದೀವಿ ಅಂತಲೂ ಕೂಡ ಹೇಳಿದ್ದಾರೆ. ಬಟ್ ಎಲ್ಲಿಂದ ಸ್ಟಾರ್ಟ್ ಆಯಿತು ಅಂತ ಅವರೇ ಓಪನ್ ಆಗಿ ಒಪ್ಕೊಂಡಿದ್ದಾರೆ, ಎಲ್ಲ ಆವೇಶ್ ಖಾನಿಂದ ಸ್ಟಾರ್ಟ್ ಆಯಿತು ಅಂತ. ಬಟ್ ಹೈಲೈಟ್ ಆಗಿದ್ದು ಯಾರು, ಕೊಹ್ಲಿ ಮತ್ತೆ ನವೀನ್ ಉಲಕ್ ಜೊತೆ ಗಂಭೀರಣ್ಣ. ಅಪ್ಡೇಟ್ ಬಂತ್ರಿ ರಾಜಸ್ಥಾನ್ ರಾಯಲ್ಸ್ ಬಗ್ಗೆ ಆಕಾಶ್ ಚೋಪ್ರಾ ಅವರು ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಈ ಸೀಸನು ಅವ್ರ ಟೀಮ್ ಮಾತ್ರ ಮಸ್ತಾಗಿ ಬೊಂಬಾಟ ಕಾಣಿಸ್ತಾ ಇದೆ. ಅವರೇನೋ ಕ್ವಾಲಿಫೈ ಆಗಿಲ್ಲ ಅಂದರೆ ಅವ್ರಿಗೆ ನಾಚಿಕೆ ಆಗಬೇಕು ಅನ್ನೋ ಥರ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ನಾಚಿಕೆ ಗೀಚಿಕೆ ಏನು ಆಗೋದಿಲ್ಲ, ಏನು ಎಲ್ಲ ಟೀಮ್ಗಳು ಸ್ಟ್ರಾಂಗ್ ಆಗಿರೋ ಟೀಮ್ಗಳೆಲ್ಲ ಎಲ್ಲ ಸರಿ ಕ್ವಾಲಿಫೈ ಆಗಿಬಿಟ್ಟಿದ್ಯಾ, ಹೇಳೋಕ್ಕಾಗೋದಿಲ್ಲ. ಸ್ಟಾರ್ಟಿಂಗ್ ಆಫ್ ದ ಸೀಸನಲ್ಲಿ ಯಾವ ಟೀಮ್ ಸ್ಟ್ರಾಂಗು ಯಾವ ಟೀಮ್ ವೀಕು ಅಂತ ಎಲ್ಲ, ಮಿಡಲಲ್ಲಿ ಯಾರೋ ಒಬ್ರು ಎದ್ಬಿಡ್ತಾರೆ ಹಂಗೆ ರಮ್ಮನಂಗೆ. ಇವಾಗ ರಿಂಕು ಸಿಂಗ್ ಎದ್ದಂಗೆ ಎದ್ಬಿಡ್ತಾರಲ್ಲಿ, ಅವಾಗ ಏನು ಮಾಡೋಕ್ಕಾಗತ್ತೆ ಅಲ್ವಾ. ಅಂದರೆ KKR ಎಲ್ಲ ಕ್ವಾಲಿಫೈ ಆಗೋಗ್ಬಿಟ್ಟು ಎಲ್ಲ ಟ್ರೋಫಿ ಎತ್ಕೊಂಡು ಹೋಗ್ಬಿಟ್ಟಿದ್ದಾರೆ ಅಂತ ಹೇಳಿದಿಲ್ಲ ನಾನು. ಒಟ್ಟಿನಲ್ಲಿ ಅದೇ ಯಾರು ಸ್ಟ್ರಾಂಗು ಅಂತ ಸೀಸನ್ ಸ್ಟಾರ್ಟಿಂಗಲ್ಲಿ ನಾವು ಹೇಳೋದಕ್ಕಾಗಲ್ಲ. ಸೀಸನ್ ಸ್ಟಾರ್ಟ್ ಆದಮೇಲೆ ಗೊತ್ತಾಗುತ್ತೆ ಯಾರು ಸ್ಟ್ರಾಂಗ್ ಇದ್ದಾರೆ ಯಾರು ವೀಕ್ ಇದ್ದಾರೆ ಅಂತ. ಅಪ್ಡೇಟ್ ನಂಬರ್ 4, ಪ್ಯಾಟ್ ಕಮಿನ್ಸ್ ಅವರು ಏನು ಕ್ಯಾಪ್ಟನ್ ಆದರೂ SRHಗೆ T20 ಫಾರ್ಮ್ಯಾಟಲ್ಲಿ ಇದು ಸೂಕ್ತವಲ್ಲ, ಅದು ಇವರಿಗೆ IPLಗೆ ಸೂಕ್ತವಲ್ಲ ಅಂತ ಒಂದು ಸ್ಟೇಟ್ಮೆಂಟ್ ಆಕಾಶ್ ಚೋಪ್ರಾ ಅವರು ಕೊಟ್ಟಿದ್ದಾರೆ. SRHಗೆ ಇದು ಕರೆಕ್ಟ್ ಅನ್ನಿಸ್ತಾ ಇಲ್ಲ ನನಗೆ. ಈ ಸೀಸನ್ SRH ಕ್ವಾಲಿಫೈ ಆಗಿಲ್ಲ ಅಂದರೆ ಆಶ್ಚರ್ಯ ಪಡುವಂಥದ್ದೆಲ್ಲ ಏನು ಇಲ್ಲ ಅನ್ನೋ ಥರ ಹೇಳಿದ್ದಾರೆ. ಯಾಕಂದರೆ ಪ್ಯಾಟ್ ಕಮಿನ್ಸು IPL ಅಲ್ಲಿ ಅಂತ ಏನು ಅಮರಾಮರಿಯಾಗಿ ಪ್ರೂವ್ ಆಗ್ಬಿಟ್ಟಿಲ್ಲ. ಇಲ್ಲಿ ಇಂಟರ್ನ್ಯಾಷನಲ್ ಸರ್ಕ್ಯೂಟಲ್ಲಿ ಪ್ರೂವ್ ಆದಷ್ಟು, ಅವ್ರ ಟೀಮ್ಗೆ ಆಡಿದಷ್ಟು, ಆಸ್ಟ್ರೇಲಿಯನ್ ಟೀಮ್ಗೆ ಆಡಿದಷ್ಟು ಇಲ್ಲಿ IPL ಅಂತ ಕಿತ್ತು ಗುಡ್ಡೆ ಏನು ಹಾಕಿಲ್ಲ ಅವರಲ್ಲಿ. ಜೊತೆಗೆ ಇಲ್ಲಿ ಕ್ಯಾಪ್ಟನ್ಸಿನೂ ಕೂಡ ಕೊಡ್ತಾ ಇದ್ದಾರೆ. ಇಲ್ಲಿ ಒಬ್ಬ ಬೌಲರ್ಗೆ 4 ಓವರ್ ಹಾಕುವಂಥ ಬೌಲರ್ಗೆ ನೀವು ಈ ಥರ ಕ್ಯಾಪ್ಟನ್ಸಿ ಕೊಟ್ರಿ ಅಂತಂದರೆ, ಅವರೇ ಬ್ಯಾಟ್ ಫಾರ್ಮಲ್ಲಿ ಇದ್ರು ಅಂತಂದರೆ, ಉಚ್ಚನಾಗಿ ಓಡಿಸ್ಕೊಂತ ಇದ್ರು ಅಂತಂದರೆ, ಇದು ಯಾವ ಥರ ನನಗೆ ಅರ್ಥ ಆಗ್ತಾಯಿಲ್ಲ. ಅವರು ಪವರ್ ಪ್ಲೇಲೂ ಬೌಲಿಂಗ್ ಮಾಡ್ತಾರಿಲ್ಲ ಅಂತಲ್ಲ, ಅಂದರೆ ಕೇಪಬಿಲಿಟಿ ಇಲ್ಲ ಅನ್ನೋ ಥರ ಹೇಳಿದರೆ. ಪವರ್ ಪ್ಲೇಲೂ ಅಷ್ಟು ಕೇಪಬಿಲಿಟಿ ಇಲ್ಲ, ಡೆತ್ತಲ್ಲೂ ಅಷ್ಟು ಕೇಪಬಿಲಿಟಿ ಇಲ್ಲ. T20s ಅಂತ ಬಂದಾಗ ಏನಕ್ಕೆ ಬೇಕಾಗಿತ್ತು ಕ್ಯಾಪ್ಟನ್ಸಿ ಚೇಂಜು, ಮಾರ್ಕ್ರಮೇ ಚೆನ್ನಾಗಿ ಕ್ಯಾಪ್ಟನ್ಸಿನ ನಿಭಾಯಿಸಿರೋರು ಅಂತ ಇವ್ರು ಹೇಳ್ತಾ ಇದ್ದಾರೆ. ಗೊತ್ತಿಲ್ಲ ಅದು ಏನಾಗುತ್ತೆ ಅಂತ. ಪ್ಯಾಟ್ ಕಮಿನ್ಸ್ ಅವರು ಇವ್ರು ಹೇಳಿರೋದನ್ನ ಸೀರಿಯಸ್ ಆಗಿ ತಗೊಂಡು ಟ್ರೋಫಿ ಗಿಫಿಗೆ ಎಸ್ಬಿಟ್ರು ಅಂದರೆ ಆಕಾಶ್ ಚೋಪ್ರಾ ಚುಪ್ಪ
ಆಗ್ಬಿಡ್ತಾರೆ. ಅಪ್ಡೇಟ್ ನಂಬರ್ 5, ಜಾರ್ಖಂಡ್ಸ್ ಆಲ್ ಟೈಮ್ ಹೈಯೆಸ್ಟ್ ವಿಕೆಟ್ ಟೇಕರ್ ಶಹಬಾಜ್ ನದೀಮ್ ಅವರು ರಿಟೈರ್ಮೆಂಟ್ ಅನೌನ್ಸ್ ಮಾಡಿದರೆ. ಫಸ್ಟ್ ಕ್ಲಾಸ್ ಕ್ರಿಕೆಟ್ಗೆ ಜೊತೆಗೆ ಇಂಟರ್ನ್ಯಾಷನಲ್ ಫಾರ್ಮೆಟ್ಗೆ ರಿಟೈರ್ ಆಗಿದ್ದಾರೆ. ಈ 34 ವರ್ಷದ ಶಹಬಾಜ್ ನದೀಮು IPL ನೋಡಿದ್ರೆ, ಜೊತೆಗೆ ಇಂಟರ್ನ್ಯಾಷನಲ್ ಕೂಡ ಸ್ವಲ್ಪ ಅಲ್ಲಿ ಇಲ್ಲಿ ಆಡಿದ್ರು. ಬಟ್ ಡೊಮೆಸ್ಟಿಕ್ ಕ್ರಿಕೆಟಲ್ಲಿ ಸಿಕ್ಕಾಪಟ್ಟೆ ಹೆಸರುವಾಸಿ ಆಗಿದಂಥ ಶಹಬಾಜ್ ನದೀಮ್ ಅವರು ಅಫಿಷಿಯಲಿ ರಿಟೈರ್ಮೆಂಟ್ ಅನೌನ್ಸ್ ಮಾಡಿದ್ರು. ಇಷ್ಟು ಆಗಿತ್ತು ಮಗ ಟಾಪ್ 5 ಕ್ರಿಕೆಟಿಂಗ್ ಅಪ್ಡೇಟ್ಸ್. ನಿಮ್ಗೆ ಏನಾದರೂ ಈ ವಿಡಿಯೋ ಇಷ್ಟ ಆಗಿತ್ತು ಅಂದರೆ ಲೈಕ್ ಮಾಡಿ, ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಕೂಡ ಆಗ್ಬೋದು ಮಗ. ಬಾಯ್.